ಹಲೋ ಜೂನಿಯರ್ಸ್, ವೆಲ್ಕಮ್ ಟು ಲರ್ನ್ ವಿತ್ ವೇದ. ಇವತ್ತು 8th ಸ್ಟ್ಯಾಂಡರ್ಡ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಚೇಂಜಸ್ ಬಂದಿದೆಯೋ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಸಿಲೆಬಸ್ಸೇ ಚೇಂಜ್ ಆಗೋಗಿದೆ. ಬನ್ನಿ ನೋಡೋಣ ಏನು ಚೇಂಜ್ ಆಗಿದೆಯೋ, ಡಿಸ್ಕಸ್ ಮಾಡೋಣ. ಸೊ ಈ ಸತಿ ಇರೋ ಟೇಬಲ್ ಆಫ್ ಕಂಟೆಂಟ್ಸ್ಗೆ ಲಾಸ್ಟ್ ಇಯರ್ ಇರೋವಂಥ ಒಂದು ಟೇಬಲ್ ಆಫ್ ಕಂಟೆಂಟ್ಸ್ಗೆ ಟೆಕ್ಸ್ಟ್ ಬುಕ್ಗೆ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಹೇಳಿ, ನಿಮ್ಮ ಸ್ಕೂಲ್ಸಲ್ಲಿ ಏನೇನೋ ಹೊಸ ಸಿಲೆಬಸ್ನ ಎತ್ಕೊಂಡಿದ್ದೀರಾ, ಇಲ್ಲಾಂದರೆ ಹಳೆ ಸಿಲೆಬಸ್ನೇ ಫಾಲೋ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ನನಗೆ. ಬಟ್ ಹೊಸ ಟೆಕ್ಸ್ಟ್ ಬುಕ್ಸ್ ಅನ್ನೋದು ಲಾಂಚ್ ಮಾಡಿದ್ದಾರೆ 2026-27. KTBS ಟೆಕ್ಸ್ಟ್ ಬುಕ್ಸಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಕ್ಲಾಸಸ್ದು ಟೆಕ್ಸ್ಟ್ ಬುಕ್ಕು. ಸೊ ನಿಮ್ಗೆ ಬೇಕು ಅಂದರೆ ಅಲ್ಲಿಂದ ರೆಫರ್ ಮಾಡ್ಕೊಳ್ಳಿ. ಇಫ್ ಟೆಕ್ಸ್ಟ್ ಬುಕ್ಸ್ ನಿಮಗೆ ಹೊಸದು ಅಂದರೆ, ನಿಮ್ಗೆ ಇವಾಗ ಸದ್ಯಕ್ಕಿಲ್ಲ ಅಂದರೆ ಬೇಕು ಅಂದರೆ ಅಲ್ಲಿಂದ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಈ ಸತಿ NCERT ಬೇಸ್ಡ್ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದಾರೆ. ಫ್ರಮ್ ಪಾಸ್ಟ್ ಇಯರ್ಸಿಂದನೇ NCERT ಬೇಸ್ಡ್ ಟೆಕ್ಸ್ಟ್ ಬುಕ್ಸ್, ಮ್ಯಾಥ್ಸ್ಗೆ ಸೈನ್ಸ್ಗೆ ಮಾತ್ರ. ರಿಮೈನಿಂಗ್ ಎಲ್ಲ ಕರ್ನಾಟಕ ಗೌರ್ಮೆಂಟ್ದೇ ಇತ್ತು ಟೆಕ್ಸ್ಟ್ ಬುಕ್ಸು. ಸೊ ಅದರಲ್ಲಿ ನಾವು ಹಂಗೆ ನೋಡ್ಕೊಳಕ್ಕೆ ಹೋದರೆ CBSE ಅವ್ರಿಗೆ ಸ್ಟೇಟ್ ಸಿಲೆಬಸ್, ಕರ್ನಾಟಕಗೆ ಸೇಮ್ ಸಿಲೆಬಸ್ ಇದೆ. ಆ್ಯಂಡ್ ಇದರಲ್ಲೇನು ಅಂದರೆ, CBSE ಅವ್ರು ಕೇಳೋ ಅಂಥ ಅನಾಲಿಟಿಕಲ್, ಡೀಪ್ ಥಿಂಕಿಂಗ್, ಕೇಸ್ ಬೇಸ್ಡ್ ಸ್ಟಡೀಸ್, ಅವೆಲ್ಲ ಕೇಸ್ ಬೇಸ್ಡ್ ಕ್ವಶನ್ಸ್ ಎಲ್ಲ ನಿಮ್ಗೆ ಕೇಳಲ್ಲ. ಆ್ಯಂಡ್ ಜಸ್ಟ್ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಅಷ್ಟು. ನೆಕ್ಸ್ಟ್ ಇಯರ್ 10th ಅವ್ರಿಗೆ ಏನಾದ್ರು ಸಿಲೆಬಸ್ ಚೇಂಜ್ ಮಾಡಿ, ಪ್ಯಾಟ್ರನ್ ಏನಾದ್ರು ಚೇಂಜ್ ಮಾಡಿದ್ರೆ ಕಂಪ್ಲೀಟ್ 9th-ಗೆ 8th-ಗೆ ನಿಮಗೂ ನೈನ್ತ್ಗೆ 8th-ಗೆ ಎಲ್ಲ ಚೇಂಜ್ ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ಏನು ಅಂಥದ್ದು ಸೇಮ್ ಅದೇ ಥರ ರಿಪೀಟ್ ಆಗ್ಬೋದು, ನಾರ್ಮಲ್ ಚಾಪ್ಟರ್ಸ್ ಥರನೇ ಮಾಡ್ಬೋದು ನಿಮ್ಮ ಸ್ಕೂಲ್ಸಲ್ಲಿ. ನಿಮ್ಮ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಅವರು ತಗೊತಾರೆ ಅಂತ. ಸೊ ಆ್ಯಂಡ್ ಇನ್ನೊಂದು, ಸೊ ಈ ಸತಿ ತುಂಬ ಲೆಂತಿ ಇದೆ ಬುಕ್ಕು ಲಾಸ್ಟ್ ಟೈಮ್ಗಿನ. ಸೊ ಲೆಟ್ಸ್ ಡಿಸ್ಕಸ್ ಏನೇನು ಚೇಂಜಸ್ ಬಂದಿದೆ ಅಂತ. ಸೊ ಟೇಬಲ್ ಆಫ್ ಕಂಟೆಂಟ್ಸ್ ಅಲ್ಲಿ ನಮಗೆ ಇವಾಗ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ 7 ಚಾಪ್ಟರ್ಸ್ ಇದೆ. ಆ್ಯಂಡ್ ಟೋಟಲಿ 13 ಚಾಪ್ಟರ್ಸ್ ಇರೋದು. ಆ್ಯಂಡ್ ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಏನೂ ಇಲ್ಲ. ಫಸ್ಟ್ ಚಾಪ್ಟ್ರು ಹೇಗೆ ಟೆಕ್ಸ್ಟ್ ಬುಕ್ಸ್ ಬ್ರೀಫ್ ಸಮರಿ ಟೆಕ್ಸ್ಟ್ ಬುಕ್ ಹೇಗಿದೆ, ಆ್ಯಂಡ್ ನಾವು ಹೇಗೆ ಥಿಂಕ್ ಮಾಡಬೇಕು ಈ ಟೆಕ್ಸ್ಟ್ ಬುಕ್ನ ಓದೋ ಟೈಮಲ್ಲಿ ಅನ್ನೋದು ಇದೆ ಫಸ್ಟ್ ಲೆಸನಲ್ಲಿ. ಎಕ್ಸ್ಪ್ಲೋರಿಂಗ್ ದಿ ಇನ್ವೆಸ್ಟಿಗೇಟಿವ್ ವರ್ಲ್ಡ್ ಆಫ್ ಸೈನ್ಸ್. ಸೊ ಬೇಸಿಕ್ಲಿ ಇದೆ ಹೌ ಟು ಥಿಂಕ್ ಲೈಕ್ ಸೈಂಟಿಸ್ಟ್ಸ್. ಆ್ಯಂಡ್ ಇದರಲ್ಲಿ ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು ದ ಇನ್ವಿಸಿಬಲ್ ಲಿವಿಂಗ್ ವರ್ಲ್ಡ್ ಬಿಯಾಂಡ್ ಅವರ್ ನೇಕೆಡ್ ಐ. ಸೊ ಈ ಚಾಪ್ಟರ್ ಬಂದುಬಿಟ್ಟು ಮೈಕ್ರೋ ಆರ್ಗನಿಸಮ್ಸ್ ಬಗ್ಗೆ ಇರುತ್ತೆ, ಆ್ಯಂಡ್ ಬಯಾಲಜಿಗೆ ರಿಲೇಟೆಡ್, ಆ್ಯಂಡ್ ಹೆಲ್ತ್ ದಿ ಅಲ್ಟಿಮೇಟ್ ಪ್ರೆಷರ್, ಬಯಾಲಜಿ ಹೆಲ್ತ್ ಬಗ್ಗೆ, ಆ್ಯಂಡ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಆ್ಯಂಡ್ ಹೀಟ್ ಎಫೆಕ್ಟ್ಸ್. ಆ್ಯಂಡ್ ಇದು ಫಿಸಿಕ್ಸ್ ಚಾಪ್ಟ್ರು ಸಂಬಂಧ ಇರೋದು. ಸೊ ಇದು ಒಳ್ಳೆ ಚಾಪ್ಟರ್ ಇದೆ. ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಫೋರ್ಸಸ್ ಚಾಪ್ಟರ್ ಹಾಕಿದ್ದಾರೆ, ಆ್ಯಂಡ್ ಇದು ಫಿಸಿಕ್ಸಿಗೆ ಸಂಬಂಧಪಟ್ಟಿರೋದು. ಐನೋ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಆದಷ್ಟು ಕ್ಲೀನಾಗಿ ಬರೆಯೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ 6th ಚಾಪ್ಟರ್ ಬಂದುಬಿಟ್ಟು ಪ್ರೆಷರ್, ವಿಂಡ್ಸ್, ಸ್ಟ್ರಾಮ್ಸ್ ಆ್ಯಂಡ್ ಸೈಕ್ಲೋನ್ಸ್. ಇದು ಬಂದುಬಿಟ್ಟು ಫಿಸಿಕ್ಸ್ ಮೇಲೇ ಇದೆ, ಆ್ಯಂಡ್ ಹೇಗೆ ಅವೆಲ್ಲ ವರ್ಕ್ ಆಗುತ್ತೆ ಅನ್ನೋದು. ಆಮೇಲೆ 7th ಚಾಪ್ಟರ್ ಬಂದುಬಿಟ್ಟು ಪರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್. ಸೊ ಇದು ಬಂದುಬಿಟ್ಟು ಕೆಮಿಸ್ಟ್ರಿ ಕಂಪ್ಲೀಟ್. ಇದರಲ್ಲಿ ನೇಚರ್ ಆಫ್ ಮ್ಯಾಟರ್ ಬಗ್ಗೆ ಎಲ್ಲ ತಿಳ್ಕೊತೀವಿ, ಡೆಪ್ತ್ ಆಗಿದೆ. ಆ್ಯಂಡ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಲ್ಲಿ ಬಂದುಬಿಟ್ಟು ನೇಚರ್ ಆಫ್ ಮ್ಯಾಟರ್, ಎಲಿಮೆಂಟ್ಸ್, ಕಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್. ಸೊ ಇಲ್ಲಿ ಪರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್ ಅದರದ್ದೇ ಎಕ್ಸ್ಟೆಂಡೆಡ್ ಅಂತ ಹೇಳ್ಬೋದು ನಾವು. ಅದರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಚಾಪ್ಟ್ರಲ್ಲಿ ಡೀಟೇಲಾಗಿ ಹೇಳಿದ್ದಾರೆ. ಆ್ಯಂಡ್ ದಿ ಅಮೇಝಿಂಗ್ ವರ್ಲ್ಡ್ ಆಫ್ ಸಾಲ್ಯೂಟ್ಸ್, ಸಾಲ್ವೆಂಟ್ಸ್ ಆ್ಯಂಡ್ ಸೊಲ್ಯೂಷನ್ಸ್. ಇದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರೋದು, ಮೇಲೆ 2 ಚಾಪ್ಟ್ರು. ಆ್ಯಂಡ್ ಲೈಟ್, ಮಿರರ್ಸ್ ಆ್ಯಂಡ್ ಲೆನ್ಸಸ್. ಲೈಟ್ ಚಾಪ್ಟರ್ 10th ಆ್ಯಂಡ್ ಫಿಸಿಕ್ಸ್ ಸಂಬಂಧಪಟ್ಟಿರೋದು ಮಿರರ್ಸ್ ಆ್ಯಂಡ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್, ಆ್ಯಂಡ್ ಲೆನ್ಸಸ್, ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸಸ್. ಸೊ ಇದ್ರ ಬಗ್ಗೆ ನೋಡ್ತೀವಿ, ಫಿಸಿಕ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಿರೋದು. ಕೀಪಿಂಗ್ ಟೈಮ್ ವಿತ್ ದ ಸ್ಕೈಸ್, ಆ್ಯಂಡ್ ಇದು ಬಂದುಬಿಟ್ಟು ಸ್ಪೇಸ್ ರಿಲೇಟೆಡ್ ಆಗಿರೋ ಅಂಥದ್ದು. ಈ ಥರ ಒಂದು ಐ ಥಿಂಕ್ 8th ಒಂದು ಚಾಪ್ಟರ್ ಇದೆ ಸ್ಪೇಸ್ ಬಗ್ಗೆನೇ ಲಾಸ್ಟ್ ಇಯರ್ ಟೆಕ್ಸ್ಟ್ ಬುಕ್ಕಲ್ಲಿ. ಆ್ಯಂಡ್ ಕೀಪಿಂಗ್ ಟೈಮ್ ವಿತ್ ದ ಸ್ಕೈಸ್ ಫಿಸಿಕ್ಸ್ ಚಾಪ್ಟರ್ ಇದು. ಹೌ ನೇಚರ್ ವರ್ಕ್ಸ್ ಇನ್ ಹಾರ್ಮೋನಿ, ಬಯಾಲಜಿ ರಿಲೇಟೆಡ್ ಆಗಿರೋದು. ಆ್ಯಂಡ್ ಅವರ್ ಹೋಮ್ ಅರ್ತ್
ಎ ಯೂನಿಕ್ ಲೈಫ್ ಸಬ್ಸ್ಟೈನಿಂಗ್ ಪ್ಲ್ಯಾನೆಟ್. ಸೊ ಹೇಗೆ ನಮ್ಮ ಭೂಮಿ ಮೇಲೆ ಲೈಫ್ ಅನ್ನೋದು ಉತ್ಪತ್ತಾಯಿತು ಅನ್ನೋದು ಬಗ್ಗೆ ತಿಳ್ಕೊಳ್ಳೋವಂಥ ಚಾಪ್ಟ್ರು ಬಯಾಲಜಿ ರಿಲೇಟೆಡ್. ಆ್ಯಂಡ್ ಈಸ್ ದ ನ್ಯೂ ಗ್ರೇಡ್ 8 ಸೈನ್ಸ್ ಟೆಕ್ಸ್ಟ್ ಬುಕ್ ಟಫ್? ಸೊ ಇದರಲ್ಲಿ ಬಂದರೆ ಏನು ಅಂದರೆ, ನಾವು ಹೇಗೆ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೆಕ್ಸ್ಟ್ ಬುಕ್ ಲೆಂತ್ ಇದೆ ಒಪ್ಕೊತೀವಿ, ಬಟ್ ಟಫ್ ಅಂತೂ ಇಲ್ಲ. ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗೇ ಇದೆ ಟೆಕ್ಸ್ಟ್ ಬುಕ್ಸು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹೌ ಸೈಂಟಿಸ್ಟ್ ಥಿಂಗ್ಸು ಮತ್ತು ಸೈಂಟಿಸ್ಟ್ದು ಬಯೋಗ್ರಫಿನೂ ಸ್ವಲ್ಪ ಪ್ಯಾರಾಗ್ರಾಫ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಕಲರ್ಫುಲ್ಲಾಗೂ ಇದೆ ಟೆಕ್ಸ್ಟ್ ಬುಕ್ಕು. ಕ್ಯೂರಿಯಾಸಿಟಿ ಹೇಗೆ ನೇಮ್ ಇದೆಯೋ ಹಂಗೇನು ನಿಮ್ಮ ಒಳಗಡೆ ಕ್ಯೂರಿಯಾಸಿಟಿ ಅನ್ನೋದು ಬೆಳೆಯುತ್ತೆ 100%. ಆ್ಯಂಡ್ ಸೊ ಇದು ಒಂದು ನನಗೆ ಗೊತ್ತು ಒಳ್ಳೆ ಚೇಂಜು ಟೆಕ್ಸ್ಟ್ ಬುಕ್ಕಲ್ಲಿ. ಇದು ಬಂದು ತುಂಬ ದಿವಸ ಆಯ್ತೇನೋ, ಬಟ್ ಕರ್ನಾಟಕ ಗೌರ್ಮೆಂಟ್ ಅವರು ಗಮನ ಕೊಟ್ಟಿಲ್ಲ. ಬಟ್ ಈ ಟೆಕ್ಸ್ಟ್ ಬುಕ್ ಅಂತೂ ತುಂಬ ಚೆನ್ನಾಗಿದೆ. ಪ್ರೀವಿಯಸ್ ಟೆಕ್ಸ್ಟ್ ಬುಕ್ಕನ್ನೇ ಈ ಟೆಕ್ಸ್ಟ್ ಬುಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನೊಂದು ಥಾಟ್ ಫಾರ್ ದ ಡೇ ಕೊಡಬೇಕು ಅಂದ್ಕೊಂಡೆ. ಯಾರ್ಯಾರೆಲ್ಲ ಭಯ ಬೀಳ್ತಾ ಇದ್ದೀರಾ, ಸಿಲೆಬಸ್ ಚೇಂಜ್ ಆಗಿದೆ, ಲಾಸ್ಟ್ ಇಯರ್ ನೋಟ್ಸ್ ಎಲ್ಲ ವೇಸ್ಟ್ ಆಗೋಯ್ತು, ಲಾಸ್ಟ್ ಇಯರ್ ಅವ್ರ ಹತ್ರ ಅಡ್ವೈಸ್ ಕೇಳೋಕ್ಕಾಗಲ್ಲ, ಬಟ್ ಟೀಚರ್ಸ್ ಇರ್ತಾರೆ, ಟೀಚರ್ಸ್ ಅವ್ರ ಹತ್ರ ನೀವು ಅಡ್ವೈಸ್ ಕೇಳ್ಬೋದು, ಹೇಳ್ಸ್ಕೊಬೋದು, ಎಲ್ಲ ಹೇಳ್ತಾರೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಎಕ್ಸ್ಪ್ಲನೇಷನ್ ಹಾಕೋಕ್ಕೆ ಪಾಸಿಬಲ್. ಸೊ ಥಾಟ್ ಫಾರ್ ದ ಡೇ ಏನು ಅಂದರೆ, ಇಫ್ ಯು ಸ್ಟಡಿ ಓನ್ಲಿ ಟು ಫಿನಿಶ್ ದಿ ಚಾಪ್ಟರ್, ದಿ ಟೆಕ್ಸ್ಟ್ ಬುಕ್ ವಿಲ್ ಫೀಲ್ ಡಿಫಿಕಲ್ಟ್. ಇಫ್ ಯು ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ಇಟ್, ದ ಟೆಕ್ಸ್ಟ್ ಬುಕ್ ವಿಲ್ ಬಿಕಮ್ ಯುವರ್ ಗೈಡ್. ಸೊ ಇಲ್ಲೇನು ಅಂದರೆ, ನೀವು ಹೇಗೆ ಒಂದು ಚಾಪ್ಟ್ರ್ ಮುಗ್ದೋಗ್ಬೇಕು ಅಂತ ಓದಿದ್ರೆ ಒಂದು ಪೀರಿಯಡ್ ಆಫ್ ಟೈಮ್ ಎಲ್ಲ ಆಗೋಗಿದ ಮೇಲೆ ನಿಮಗೆ ಮತ್ತೆ ಆ ಚಾಪ್ಟರ್ ರೀಕಾಲ್ ಮಾಡ್ಕೊಳಕ್ಕೆ ಹೋದರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಎಲ್ಲ ಕೀ ಟಾಪಿಕ್ಸ್ನ, ಎಲ್ಲ ಕಾನ್ಸೆಪ್ಟ್ಸ್ನ, ಇಂಪಾರ್ಟೆಂಟ್ ಟಾಪಿಕ್ಸ್ನ ಟೀಚರ್ಸ್ ನಿಮ್ಗೆ ಹೇಳ್ತಾರೆ. ಸೊ ಅದನ್ನು ಕ್ಲೀನಾಗಿ ಡೆಪ್ತಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿ, ರಾದರ್ ದ್ಯಾನ್ ಯಾವುದೋ ಒಂದು ಮ್ಯಾಟರ್ ಇದ್ದರೆ ವಾಟ್ ಈಸ್ ಮ್ಯಾಟರ್ ಅಂದರೆ ಅದನ್ನು ಬಹಾಟ್ ಹೊಡೆಯೋದಲ್ಲ. ಮ್ಯಾಟರ್ ಅಂದರೆ ಏನು, ಯಾಕೆ ಇದು ನೆಸಸರಿ ಇದೆ ಎಲ್ಲ ತಿಳ್ಕೊಂಡು ಮಾಡಿ. ಇಷ್ಟಿಗೆ ನಾನು ಇವತ್ತಿನ ಸೆಷನ್ ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಗೆ ಅಕಸ್ಮಾತು ಹಳೆಯ ಸಿಲೆಬಸ್ ನಡೀತಾ ಇದೆ ಅಂದರೆ ಹೇಳಿ, ಅದರದ್ದು ಬೇಕು ಅಂದರೆ ಟ್ರೈ ಮಾಡ್ತೀನಿ ಲೆಸನ್ಸ್ ಪೋಸ್ಟ್ ಮಾಡೋಕ್ಕೆ. ಎಷ್ಟು ಜನ ಇದ್ದೀರಾ ನಿಮಗೆ ಇವಾಗೂ ಹಳೆ ಸಿಲೆಬಸ್ಸೇ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಹೇಳಿ. ಆ್ಯಂಡ್ ನೆಕ್ಸ್ಟ್ ನಾನು ಆದಷ್ಟು ಮ್ಯಾಥ್ಸ್ದು ಕೂಡ ಡಿಸ್ಕಸ್ ಮಾಡೋಕ್ಕೆ ನೋಡ್ತೀನಿ, ಗಣಿತ ಮಂಜರಿ. ಆ್ಯಂಡ್ ಸೊ 9th ಸ್ಟ್ಯಾಂಡರ್ಡ್ ಅವ್ರಿಗೂ ಒಂದು ಹೊಸ ಬುಕ್ ಬಂದಿದೆ. ಸೊ ನೋಡೋಣ ಹೇಗೆ ಎಲ್ಲ ಏನೇನು ಚೇಂಜಸ್ ಇದೆ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.